ಈಶ್ವರ್ ಖಂಡ್ರೆ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ, ರಹೀಂ ಖಾನ್ ಅವರಿಗೆ, ರಹೀಂ ಖಾನ್ ಅವರಿಗೆ, ಅನಿಲ್ ಜಾಧವ್ ಅವರಿಗೆ, ಅನಿಲ್ ಜಾಧವ್ ಅವರಿಗೆ, ಖಂಡ್ರೆ ಅವರಿಗೆ, ರಹೀಂ ಖಾನ್ ಅವರಿಗೆ, ರಹೀಂ ಖಾನ್ ಅವರಿಗೆ, ಅನಿಲ್ ಜಾಧವ್ ಅವರಿಗೆ, ಅನಿಲ್ ಜಾಧವ್ ಅವರಿಗೆ, ಸಾಬರ್ ಅವರಿಗೆ, ಶಿವಕುಮಾರ್ ಅವರಿಗೆ, ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಸಾಗರ್ ಖಂಡ್ರೆ ಅವರಿಗೆ, ಸಾಗರ್ ಖಂಡ್ರೆ ಅವರಿಗೆ, ಅನಿಲ್ ಜಾಧವ್ ಅವರಿಗೆ, ಅನಿಲ್ ಜಾಧವ್ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ, ರಹೀಂ ಖಾನ್ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ, ಅವರಿಗೆ, ಜಿ ಪರಮೇಶ್ವರ್ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ, ರಹೀಂ ಖಾನ್ ಸಾಹೇಬ್ರಿಗೆ, ಅನಿಲ್ ಜಾಧವ್ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ, ರಹೀಂ ಖಾನ್ ಅವರಿಗೆ, ಅನಿಲ್ ಜಾಧವ್ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ, ಎಐಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಅವರಿಗೆ, ಜಿ ಪರಮೇಶ್ವರ್ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ, ಅನಿಲ್ ಜಾಧವ್ ಅವರಿಗೆ, ಅನಿಲ್ ಜಾಧವ್ ಅವರಿಗೆ. ನಾನು ಜಾರ್ಜ್ ಅಂತ, ನಂದು ತಾಲೂಕಾ ಅವರು ಡಿಸ್ಟ್ರಿಕ್ಟ್ ಬೀದರ್ ವಡಗಾಂವ್ ಗ್ರಾಮದ ನಿವಾಸಿಯಾಗಿ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖಂಡರನ್ನು ನಾನು ಮಾತಾಡ್ತಾ ಇದ್ದೇನೆ. ಪತ್ರಕರ್ತರಲ್ಲಿ ನಮ್ದು ಏನಿದೆ ಅಂತಂದರೆ, ಕರ್ನಾಟಕ ರಾಜ್ಯದ ಕ್ರಿಶ್ಚಿಯನ್ ಹಕ್ಕುಗಳ ಸಮಿತಿ ವಿಚಾರದಲ್ಲಿ ಸೋನಿಯಾ ಬ್ರಿಗೇಡ್ ಆದಂಥ ನಮ್ಮ ಡಿಸ್ಟ್ರಿಕ್ಟ್ ಅಧ್ಯಕ್ಷರಾದಂಥ ಅನಿಲ್ ಜಾಧವ್ ಅವರಿಗೆ ಅನೇಕ ಹೋರಾಟಗಳು ನಮ್ಮ ಸಮಾಜಕ್ಕೆ ಬೇಕಾದಂಥ ಅನೇಕ ಹೋರಾಟಗಳು ಅವ್ರು ಮಾಡಿದ್ದಾರೆ. ಯಾಕಂದರೆ ನಮ್ಮ ಮನವಿ ಏನದ ಅಂತಂದ್ರೆ, ಈಶ್ವರ್ ಖಂಡ್ರೆ ಅವ್ರ ಹತ್ರ, ರಹೀಂ ಖಾನ್ ಅವ್ರ ಹತ್ರ, ಎಐಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಅವ್ರ ಹತ್ರ, ಮತ್ತು ನಮ್ದು ನೂತನ ಮುಖ್ಯಮಂತ್ರಿ ಆದ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಹತ್ರ, ಉಪ ಮುಖ್ಯಮಂತ್ರಿಗಳಾದ ನಮ್ಮ ಜಿ ಪರಮೇಶ್ವರ್ ಅವ್ರ ಹತ್ರ ನಮ್ಮ ಮನವಿ ಏನದ ಅಂತಂದ್ರೆ, ನಮ್ದು ಕ್ರಿಶ್ಚಿಯನ್ ಕಮ್ಯುನಿಟಿಗಾಗಿ ಅನೇಕ ಹೋರಾಟಗಳು ಎಲ್ಲೆಲ್ಲಿ ಅನಾನುಕೂಲ ಇತ್ತು ಅಲ್ಲೆಲ್ಲ ಹೋಗಿ ಎಲ್ಲ ಪರಿಹಾರ ಮತ್ತು ಅವ್ರಲ್ಲಿಂದ ಎಷ್ಟು ಧನ ಸಹಾಯ ಇತ್ತು ಅಷ್ಟು ಮಾಡಿದ್ದಾರೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಅನಿಲ್ ಜಾಧವ್ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸ್ಥಾನ ನೀಡಬೇಕಾಗಿ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳಲ್ಲಿ ನಾನು ಕೇಳ್ಕೊತಿದ್ದೇನೆ. ಹಾಗಾಗಿ ಇನ್ನೊಂದು ಹೇಳಬೇಕಾದ್ರೆ, ನಮ್ದು ಒಂದು ಹುದ್ದೆ ಖಾಲಿ ಇದೆ ನಮ್ದು ಇದರಲ್ಲಿ. ಹಾಗಾಗಿ ಅನಿಲ್ ಜಾಧವ್ ಅವರಿಗೆ ನೀವು ನಾಮಿನೇಟ್ ಮಾಡ್ಬೇಕಂತ ಹೇಳಿ ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ ಮತ್ತು ರಹೀಂ ಖಾನ್ ಸಾಹೇಬ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಪತ್ರಗೋಷ್ಠಿಯಲ್ಲಿ. ಹಾಗಾಗಿ ತಮ್ಮ ಹತ್ರ ಕೇಳ್ಕೊಳ್ಳದೆ ನಾನು ಇಷ್ಟು ಮಾತಾಡಿ ನಾನು ಮುಗಿಸ್ತೇನೆ. ಹಾಗಾಗಿ ಏನಾರ ಮಾಡಬೇಕು, ಇದಕ್ಕೆ ಅನಿಲ್ ಜಾಧವ್ ಅವ್ರಿಗೆ ನಾಮಿನೇಟ್ ಮಾಡ್ಬೇಕಂತ ಹೇಳಿ ನಮ್ದೆಲ್ಲ ಹುಡುಗರದು. ಸೊ ನಮ್ದು ನಮ್ಮ ತಾಲೂಕುಗಳಲ್ಲಿ ನಾವು ಹೋರಾಟ ಮಾಡಿದ್ದೇವೆ. ಅನೇಕ ತಾಲೂಕುಗಳಲ್ಲಿ ನಾವು ಪ್ರೆಸ್ ಮೀಟ್ ಮೂಲಕ ನಾವು ತಿಳಿಸಿದ್ದೇವೆ, ಸುದ್ದಿಗೋಷ್ಠಿಯನ್ನು ತಿಳಿಸಿದ್ದೇವೆ. ಹಾಗಾಗಿ ಮಾಡ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಅಂತೇಳಿ ನಮ್ಗೆ ಭರವಸೆ ಇದೆ. ಹಾಗಾಗಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಿದ್ದೇವೆ ಸರ್. ನನ್ನ ಹೆಸರು ಜಾರ್ಜ್ ಅಂತ ಹೇಳಿ, ನಾನು ಔರಾ ತಾಲೂಕಾ ಮತ್ತು ವಡಗಾಂವ್ ಗ್ರಾಮದ ನಿವಾಸಿಯಾಗಿದ್ದು ನಾನು ಕೂಡ ಒಂದು ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ನಾನು ಮಾತಾಡ್ತಿದ್ದೀನಿ ಸರ್. ಈ